ಮೇ 16 ಶನಿವಾರ ಭಾವುಕ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ, ಶನಿ ಜಯಂತಿ ಬಂದಿದೆ. ಈ ದಿನ ಶನಿದೇವರಿಗೆ ಪ್ರಿಯವಾಗುವ ಈ 6 ಕೆಲಸಗಳನ್ನು ಮಾಡಿದರೆ ವರ್ಷ ಪೂರ್ತಿ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಶನಿವಾರ ಅಮಾವಾಸ್ಯೆಯ ದಿನ ಕತ್ತಲಾಗುವ ಒಳಗೆ ಸಾಸಿವೆ ಹಾಗೂ ಹಾಲಿನಿಂದ ಯಾವ ಕೆಲಸವನ್ನು ಮಾಡಬೇಕು, ರಾಶಿಚಕ್ರ ಜಾತಕದಲ್ಲಿ ಇರುವಂತಹ ಶನಿ ದೋಷಗಳ ತೀವ್ರತೆ ಕಡಿಮೆ ಮಾಡಲು ಯಾವ ಮಂತ್ರಗಳನ್ನು ಪಠಿಸಬೇಕು, ಈ ದಿನ ಯಾವ ತಪ್ಪುಗಳನ್ನು ಮಾಡಲೇಬಾರದು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಶನಿವಾರ, ಶನಿ ಜಯಂತಿ, ಶನಿ ಅಮಾವಾಸ್ಯೆ 3 ವಿಶೇಷ ಶಕ್ತಿಗಳು ಒಂದೇ ದಿನಕ್ಕಿವೆ. ಆ ದಿನವೇ ಮೇ 16 ಬರುವಂತಹ ಶನಿವಾರದ ದಿನ. ಯಾವಾಗಲಾದರೂ ಸರಿ ಅಮಾವಾಸ್ಯೆಯು ಶನಿವಾರ ಕೂಡಿ ಬಂದರೆ ಅದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ಶನಿದೇವರಿಗೆ ಪ್ರಿಯವಾಗುವ ದಿನಗಳು 2, ಒಂದು ಶನಿವಾರದ ದಿನ, ಮತ್ತೊಂದು ಅಮಾವಾಸ್ಯೆಯ ದಿನ. ಈ 2 ದಿನಗಳು ಒಂದೇ ದಿನ ಕೂಡಿ ಬಂದರೆ ಎಷ್ಟೋ ಶಕ್ತಿಯುತವಾದದ್ದು. ಮೇ 16 ಬೆಳಿಗ್ಗೆ 5:11 ಅಮಾವಾಸ್ಯೆ ತಿಥಿ ಆರಂಭವಾಗಿ ಮೇ 17 ಬೆಳಗಿನ ಜಾವ 1:30 ಮುಕ್ತಾಯವಾಗುತ್ತೆ. ಈ ದಿನ ಪ್ರತಿಯೊಬ್ಬರು ಸಮುದ್ರ ಸ್ನಾನವನ್ನು ಮಾಡಿಕೊಳ್ಬೇಕು. ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗದಿದ್ದವರು ಮನೆಯಲ್ಲಿಯೇ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಎಳ್ಳನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಳಬಹುದು. ಶನಿ ಅಮಾವಾಸ್ಯೆಯ ದಿನ ಸಮುದ್ರ ಸ್ನಾನ ಮಾಡುವವರಿಗೆ ಶನಿಯ ಜೊತೆಗೆ ವಿವಿಧ ಗ್ರಹಗಳ ಅನುಕೂಲತೆ ಏರ್ಪಡುತ್ತೆ. ಕೆಲಸಗಳಲ್ಲಿ ಇರುವ ಅಡ್ಡಿ ಆತಂಕಗಳು ದೂರವಾಗುತ್ತೆ. ಅದೃಷ್ಟ ಕೂಡಿ ಬರುತ್ತೆ. ಶನಿ ಜಯಂತಿಯ ದಿನ ಅಮಾವಾಸ್ಯೆಯ ದಿನ ಶನೇಶ್ವರನಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನು ಮಾಡಿಕೊಳ್ಬೇಕು. ಶನಿದೇವರಿಗೆ ಕೋಪ ಬರುವ ಕೆಲಸಗಳನ್ನು ಮಾಡಿದರೆ ಈಗಿರುವ ಕಷ್ಟಗಳು ಮತ್ತೆ ಜೀವನದಲ್ಲಿ ಶಾಶ್ವತವಾಗಿ ವಕ್ರಿಸಿಕೊಳ್ಳುತ್ತೆ. ಎಲ್ಲಿ ಬೇಕೆಂದರಲ್ಲಿ ಉಗಿಯುವುದು, ನಡೆಯುವಾಗ, ಪ್ರಯಾಣ ಮಾಡುವಾಗ, ವಾಹನ ಚಲಾಯಿಸುವಾಗ ನಿಮಿಷಕ್ಕೂ ಉಗಿಯುತ್ತಿದ್ದರೆ ಶನಿದೇವರ ಕೋಪಕ್ಕೆ ಗುರಿಯಾಗುತ್ತೀರಿ. ಶನಿ ಅಮಾವಾಸ್ಯೆಯ ದಿನ ನೀವು ಯಾರಿಗಾದರೂ ಬಡ್ಡಿಗೆ ಸಾಲವನ್ನು ಕೊಟ್ಟು ಅವರಿಗೆ ಕಣ್ಣೀರನ್ನು ಹಾಕಿಸಿದರೆ ಎಂದಿಗೂ ಶನೇಶ್ವರ ನಿಮ್ಮನ್ನು ಕ್ಷಮಿಸಲಾರ. ಕರ್ಮಫಲದಾತ ಶನಿಯ ಕೃಪೆ ಕಡಿಮೆಯಾಗಿ ಎಲ್ಲ ಕೆಲಸಗಳು ಮಂದಗತಿಯಲ್ಲಿ ನಡೆಯಲು ಶುರುವಾಗುತ್ತೆ. ಈ ದಿನ ಮರೆಯದೆ ಆಲದ ಮರದ ಕೆಳಗಡೆ ಸಾಸಿವೆ ಎಣ್ಣೆಯಿಂದ ದೀಪ ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ನಿಮಗಿರುವ ಬೆಟ್ಟದಂತಹ ಕಷ್ಟಗಳು ಶನಿದೇವರ ಕೃಪೆಯಿಂದ ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಶನಿಗೆ ಕಲ್ಲುಪ್ಪು, ಕಪ್ಪು ಎಳ್ಳೆಂದರೆ ತುಂಬ ಇಷ್ಟ. ಆದ್ದರಿಂದ ಈ ಬಾರಿ ಶನಿ ಅಮಾವಾಸ್ಯೆಯ ದಿನ, ಶನಿ ಜಯಂತಿಯ ದಿನ ನವಗ್ರಹಗಳಲ್ಲಿ ಶನಿದೇವರ ವಿಗ್ರಹದ ಮುಂದೆ ನಿಮ್ಮ ಕೈ ಮುಷ್ಟಿಯಷ್ಟು ಕಲ್ಲುಪ್ಪು ಹಾಗೂ ಕೈ ಮುಷ್ಟಿಯಷ್ಟು ಕಪ್ಪು ಎಳ್ಳನ್ನು ಇಟ್ಟು ಪ್ರದಕ್ಷಿಣೆ ಮಾಡಿ. ಇದರಿಂದ ಶನಿದೇವರ ಕೃಪಾದೃಷ್ಟಿಯಿಂದ ನೀವು ಅಂದುಕೊಂಡಿದ್ದೆಲ್ಲ ಶೀಘ್ರವಾಗಿ ನೆರವೇರುತ್ತದೆ. ಸಾಧ್ಯವಾದರೆ ನವಗ್ರಹಗಳ ಮುಂದೆ, ಅದರಲ್ಲೂ ಶನಿದೇವರ ವಿಗ್ರಹದ ಮುಂದೆ ಎಳ್ಳೆಣ್ಣೆ ಹಾಕಿ ಒಂದು ಚಿಕ್ಕ ಮಣ್ಣಿನ ದೀಪ ಬೆಳಗಿಸಿ. ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ತಪ್ಪುಗಳು, ಪಾಪಕರ್ಮಗಳು ಖಂಡಿತವಾಗಿಯೂ ದೂರವಾಗುತ್ತೆ. ಶನಿದೇವರು ನಿಮ್ಮನ್ನು ಇದರಿಂದ ಕ್ಷಮಿಸುತ್ತಾನೆ. ಶನಿ ಜಯಂತಿಯ ದಿನ ದಾನಕ್ಕೆ ಹೆಚ್ಚು ಮಹತ್ವ ನೀಡಿ. ಬಡವರಿಗೆ ಕುಡಿಯಲು ನೀರನ್ನು ಕೊಡಿ. ಕಂಬಳಿ, ಪಾದರಕ್ಷೆ, ಛತ್ರಿ ದಾನವಾಗಿ ನೀಡಿ. ಶನಿದೇವರಿಗೆ ಸಂಬಂಧಿಸಿದ ಎಲ್ಲ ಪರಿಹಾರಗಳನ್ನು ಮರೆಯದೆ ಮಾಡ್ತೀರಾ. ಆದರೆ ಶನಿದೇವರ ಜಯಂತಿಯ ದಿನ ಯಾರೂ ಕೂಡ ಭಗವಂತನಿಗೆ ತಾಂಬೂಲ ಅರ್ಪಿಸುವುದಿಲ್ಲ. ಶನಿದೇವರಿಗೆ ತಾಂಬೂಲ ಎಂದರೆ ಇಷ್ಟ ಎಂದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈ ಬಾರಿ ಶನಿ ಜಯಂತಿಯ ದಿನ, ಶನಿ ಅಮಾವಾಸ್ಯೆಯ ದಿನ 2 ವೀಳ್ಯದೆಲೆಯ ಮೇಲೆ 5 ಅಡಿಕೆಯನ್ನು ಇಟ್ಟು ನಮಸ್ಕಾರ ಮಾಡಿ ನೋಡಿ. ಅದೇಗೆ ಕಷ್ಟಗಳು ಕಳೆಯುತ್ತಿವೆ ಎಂದು ನಿಮಗೆ ಗೊತ್ತಾಗೋದಿಲ್ಲ. ನಿಂತ ಕೆಲಸಗಳು ವೇಗ ಪಡೆದುಕೊಳ್ಳುತ್ತವೆ. ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ಅದೃಷ್ಟದ ಸಮಯ ನಿಮಗೆ ಕೂಡಿ ಬರುತ್ತೆ. ಶನಿ ಅಮಾವಾಸ್ಯೆಯ ದಿನ ಶನಿಗೆ ಪ್ರಿಯವಾಗುವಂತಹ ನೀಲಿ ಬಣ್ಣದ ಪುಷ್ಪಗಳಿಂದ ಭಗವಂತನ ಪೂಜೆ ಮಾಡಿ. ಶನಿಗೆ ಪ್ರಿಯವಾಗುವ ನೇರಳೆ ಹಣ್ಣನ್ನು ಸಿಹಿ ಪದಾರ್ಥಗಳೊಂದಿಗೆ ನೈವೇದ್ಯವಾಗಿಡಿ. ಒಂದೇ ಒಂದು ಚಿಕ್ಕ ಕಪ್ಪು ವಸ್ತ್ರವನ್ನು ನವಗ್ರಹ ದೇವಸ್ಥಾನದಲ್ಲಿರುವ ಶನಿ ವಿಗ್ರಹಕ್ಕೆ ನಿಮ್ಮ ಕೈನಿಂದ ಉದಿಸಿ. ಕುದುರೆಯ ಲಾಳವನ್ನು ಈ ದಿನದಂದು ಶನಿದೇವರ ಮುಂದಿಟ್ಟು ಮನೆಯ ಬಾಗಿಲಿಗೆ ಕಟ್ಟಿ. ಅಂಗವಿಕಲರಿಗೆ ಸೇವೆ ಮಾಡುವವರನ್ನು ಶನಿಯು ಪ್ರೀತಿಸುತ್ತಾನೆ. ಅನಾಥರಿಗೆ ಅನ್ನದಾನ ಮಾಡುವವರನ್ನು ಶನಿಯು ಪ್ರೀತಿಸಿ ಆಶೀರ್ವದಿಸುತ್ತಾನೆ. ಭಯಂಕರವಾದ ಶನಿ ದೋಷಗಳನ್ನು ದೂರ ಮಾಡುವ ಶಕ್ತಿ ಕಾಳಿಕಾ ದೇವಿಗಿದೆ. ಆದ್ದರಿಂದ ಈ ಅಮಾವಾಸ್ಯೆಯ ದಿನ ಕಾಳಮ್ಮ ಅಂದರೆ ಕಾಳಿಕಾದೇವಿಯ ದರ್ಶನ ಪಡೆದು ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸಿ ನಿಮ್ಮ ಮನಸ್ಸಿನಲ್ಲಿಯೇ ಶನಿದೇವರನ್ನು ಸ್ಮರಿಸಿ ನೋಡಿ. ಅದೆಷ್ಟೇ ದೊಡ್ಡ ಶನಿ ದೋಷಗಳಿದ್ದರೂ ದೂರವಾಗಿ ಮಹಾ ಅದೃಷ್ಟ ನಿಮಗೆ ಒಲಿದು ಬರುತ್ತದೆ. ಶನಿ ಜಯಂತಿಯ ದಿನ ಮನೆಯಲ್ಲಿ ಶನಿದೀಪ ಬೆಳಗಿಸಿದರೆ ಆರ್ಥಿಕ ಅನಾರೋಗ್ಯ ಸಂಕಷ್ಟಗಳು ನಶಿಸಿ ಹೋಗುತ್ತವೆ. ಶನಿಗೆ ಇಷ್ಟವಾದ ದಿಕ್ಕು ಪಶ್ಚಿಮ
ಪಶ್ಚಿಮ ದಿಕ್ಕು. ಇಷ್ಟವಾದ ಸಂಖ್ಯೆ 8. ಆದ್ದರಿಂದ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಮಣೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿ ಬರೆದು ಅದರ ಮೇಲೆ ಒಂದು ದೊಡ್ಡ ಮಣ್ಣಿನ ದೀಪ ಇಟ್ಟು ಎಳ್ಳೆಣ್ಣೆ ಹಾಕಿ 8 ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ ಕೂರಿಸಿ ದೀಪದ ಬತ್ತಿ ಪಶ್ಚಿಮದ ಕಡೆ ನೋಡುವಂತೆ ಬೆಳಗಿಸಬೇಕು. ಸಂ ಶನೇಶ್ವರಾಯ ನಮಃ ಎಂದು ನಿಮಗೆ ಸಾಧ್ಯವಾದಷ್ಟು ಬಾರಿ ಪಠಿಸಬೇಕು. ಇದರಿಂದ ಜಾತಕ ಶನಿದೋಷಗಳು, ರಾಶಿ ರೀತಿಯ ಶನಿದೋಷಗಳು ದೂರವಾಗಿ ಹಣದ ಬ್ಲಾಕೇಜ್ಗಳು ಕಳೆದು ಹೋಗುತ್ತವೆ, ಪಾಪಕರ್ಮಗಳ ಹೊರೆ ಕಡಿಮೆಯಾಗುತ್ತವೆ. ಈಗಿನ ಕಾಲದಲ್ಲಿ ಯಾರೂ ಕೂಡ ಎಳ್ಳನ್ನು, ಸಾಸಿವೆಯನ್ನು ದಾನವಾಗಿ ಪಡೆಯೋದಿಲ್ಲ. ಆದ್ದರಿಂದ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಬೇಕು. ಆಲದ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು. ಹಾಗೆಯೇ ಶನಿದೇವರಿಗೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿದರೆ ತುಂಬಾ ಇಷ್ಟ. ಹೆಚ್ಚು ಕಾಲ ನಡೆಯುವವರು ಎಂದರೆ ತುಂಬಾ ಇಷ್ಟ. ಶ್ವಾನಕ್ಕೆ ಸಾಸಿವೆ ಎಣ್ಣೆ ಹಾಕಿ ಮಾಡಿದ ರೊಟ್ಟಿ ಅರ್ಪಿಸುವುದು ತುಂಬಾ ಇಷ್ಟ. ಶ್ವಾನಕ್ಕೆ ಕುಡಿಯಲು ಹಾಲನ್ನು ಇಡುವವರು ಶನಿಗೆ ತುಂಬಾ ಪ್ರಿಯರಾಗುತ್ತಾರೆ. ಈ ಶನಿವಾರ ಅಮಾವಾಸ್ಯೆಯ ದಿನ ಮರೆಯದೆ ಶ್ವಾನಕ್ಕೆ ಸಾಸಿವೆ ಎಣ್ಣೆ ಹಾಕಿ ಬೇಯಿಸಿದ ಚಪಾತಿ ತಿನ್ನಲು ಕೊಡಿ. ಹಾಲನ್ನು ಕುಡಿಯಲು ನೀಡಿ. ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ. ಶನಿಯು ಸ್ತೋತ್ರ ಪ್ರಿಯ. ಹಾಗಾಗಿ ದಶರಥ ಶನಿ ಸ್ತೋತ್ರವನ್ನು ಒಂದು ಸಲವಾದರೂ ಈ ಅಮಾವಾಸ್ಯೆಯ ದಿನ ಕೇಳಿ. ಯಾವ ದೊಡ್ಡ ದೊಡ್ಡ ಪರಿಹಾರಗಳು ಕೂಡ ಬೇಡ. ಈಗ ತಿಳಿಸಿದಂತಹ ಅಷ್ಟು ಕೆಲಸಗಳಲ್ಲಿ ಒಂದನ್ನಾದರೂ ಶನಿದೇವರ ಮೇಲಿನ ಭಯದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿ ನೋಡಿ. 7.5 ಶನಿ ದೋಷಗಳನ್ನೇ ದೂರ ಮಾಡುವ ಅತ್ಯಂತ ಶಕ್ತಿಯುತ ಪರಿಹಾರಗಳು ಇವು. ತಪ್ಪದೆ ಜೈ ಶನಿ ಭಗವಂತ ಅಂತ ಬರೆದು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.